ಅಯ್ಯೋ ದೇವ್ರೆ, ನಂಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ. ನನ್ ಮತ್ತೆ ಇಂಥ ತಪ್ಪು ಮಾಡಲ್ಲ. ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಮತ್ತೆ ನನ್ನ ನರ್ಕಕ್ಕೆ ಕಳಿಸ್ಬೇಡ. ಇನ್ನಿಂದ ಯಾವ ತಪ್ಪು ಮಾಡ್ದೆ ಬದುಕ್ತೀನಿ. ಇನ್ಯಾವತ್ತು ದತ್ತಂಗೋಸ್ಕರ ಆಸೆ ಪಡಲ್ಲ. ದೃಷ್ಟ ಜೀವನ ಹಾಳು ಮಾಡೋದೇ ಇಲ್ಲ. ರಾಕ್ಷಸನ್ ಕೈ ಮಾತ್ರ ಸಿಗಾಕೊಳ್ಳೋ ತರ ಮಾಡ್ಬಿಡೋದವ್ರೆ, ಪ್ಲೀಸ್. ದೃಷ್ಟಿ ಬೊಟ್ಟು ಯಜಮಾನ್ತಿ ಅಲ್ಲಿ ಕೆಸರಾಗಿದೆ. ಹೋಗ್ಲಿ ಬೇಡಿ, ಎಷ್ಟ್ ಸಾರಿ ಹೇಳ್ತೀರಿ. ಅಲ್ಲ, ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಬೇಡ. ಏನಾಯ್ತು ಯಜಮಾನ್ತಿ? ಏನಿಲ್ಲ ರೀ. ರೀ, ಒರ್ಸೋದೇನ್ ಬೇಡ. ಹೇಗೂ ಮನೆಗೆ ಹೋಗ್ತಿದೀವಲ್ಲ, ಹೊಟ್ಟಿಗೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೋತೀನಿ. ಅದ್ ಸರಿ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆದೆ? ಓ, ಯಾರ್ದು ಬೇರೆ ಗಾಡಿಲಿ ಕೂತಿದೀವಿ ಅಂತನಾ? ನಿನಗೆ ಬೇಡ ಅಂದ್ರೆ ಹೇಳು, ಇಳ್ಕೊಂಬಿಡೋಣ ಇಲ್ಲೇ. ಹಾಗೇನಿಲ್ಲ ರೀ, ನನ್ನ ಜೊತೆ ನಿಂತಿದ್ದೀರಲ್ಲ. ದೇವ್ರೆ, ಈ ಬಣ್ಣ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಆಗೋಯ್ತು? ಮನೆ ಬಂತು. ಯಜಮಾನ್ತಿ ಬೇಕು. ಶ್ರೀ, ದೃಷ್ಟಿ. ನನ್ನ ಮನೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ದತ್ತಾಬಾಯಿ ಮನೆ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ. ನೀವು ಬಳ್ಳಾರಿಲಿ ಒಂಥರ ಸಾಕು ಸಾಕು ಸಾಕು. ಹುಲಿ ಆಯ್ತು, ಆನೆ ಆಯ್ತು, ಈಗ ಯಾವ ಪ್ರಾಣಿ? ಚೆನ್ನಾಗಿ ಜೋಕ್ ಮಾಡ್ತೀರಾ ಬಾಯಿ ನೀವು. ಸರಿ, ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಒಂದು ನಿಮಿಷ, ನನ್ನ ಹೆಸರೇನು ಅಂತ ಹೇಳಲೇ ಇಲ್ಲ? ಕರೀಂ. ಕರೀಂ. ನಾವು ಮುಂಚೆ ಭೇಟಿ ಆಗಿದ್ದೀವಾ? ನಾವು ಭೇಟಿಯಾಗಿದ್ದೀವಿಲ್ಲ ಗೊತ್ತಿಲ್ಲ, ಬಟ್ ನಾನು ನಿಮ್ಮನ್ನ ನೋಡಿದ್ದೀನಿ. ಯಾಕಂದ್ರೆ ನೀವು ಒಂಥರ ಬಳ್ಳಾರಿಲಿ ಎಲ್ಲ. ಸಾಕು 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 ಸರ್. ಸರಿ, ಬರ್ತೀನಿ ಬಾಯ್. ಕರೀಂ ಕರೀಂ, ಒಂದು ನಿಮಿಷ, ನಾನು ನಿನ್ನ ಎಲ್ಲೋ ನೋಡಿದ್ದೀನಿ. ನಮ್ಮ ಮನೆಗೆ ಏನಾದರೂ ಬಂದಿದ್ಯಾ ಅಥವಾ ಮುಂಚೆ ಬಳ್ಳಾರಿಲಿ ಇಲ್ಲೇ ಏನಾದರೂ? ಯಾವುದು ಅಂತ ನೆನ್ಪಿಟ್ಕೊಳ್ಳೋದು ಬಾಯ್, ಬಟ್ ಒಂದ್ ಮಾತ್ರ ಹೇಳ್ಬೋದು. ಏನು? ಇಲ್ಲಿ ತನಕ ನೀವು ನನ್ನ ಎಲ್ಲಿ ನೋಡಿದಿರಲ್ಲ ಗೊತ್ತಿಲ್ಲ, ಇನ್ ಮುಂದೆ ಅಂತೂ ನೋಡ್ತಾನೆ ಇರ್ತೀರ. ಹಂಗಂದ್ರೆ? ಬಳ್ಳಾರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಇಲ್ಲಿ ಬಂದಿದ್ದೆ. ಸೊ ಹಾಗಿದ್ದಾಗ ಎದುರು ಬದ್ರು ಆಗ್ತಾನೆ ಇರ್ಬೇಕಲ್ವಾ, ಹಾಗಾಗಿ ಅದನ್ನ ಹೇಳಿದೆ ಅಷ್ಟೆ. ಏನೇ ಸಹಾಯ ಬೇಕಿದ್ರು ಮನೆ ಗೊತ್ತಿದೆಯಲ್ಲ. ಸರಿ ಬಾಯ್, ಬರ್ತೀನಿ. ಎಲ್ಲಿ ನೋಡಿದ್ದೀನಿ ನಾನು ಇವನ್ನ? ಕರೀಂ. ಒಂದು ಅರ್ಥ ಆಗ್ತಿಲ್ವೇ?
ಇವ್ರನ್ನ ಕ್ಲಬ್ಬಲ್ಲಿ ನೋಡಿದ್ದು ನಿಜನಾ ಅಥವಾ ನನ್ನ ಭ್ರಮೆನಾ? ಮಕ್ಳ ಎದ್ದೇಳಿ, ಸ್ಕೂಲಿಗೆ ಟೈಮ್ ಆಯ್ತು. ಏಳು ಬಬ್ಲು, ನೀನು ಎದ್ದೇಳಿ ಸಾಕು. ಮಕ್ಳ, ಬಬ್ಲು, ಮೀನು, ಹುಷಾರು ದೃಷ್ಟಿ, ಜೋಪಾನ. ಏನ್ ದೃಷ್ಟಿ, ನಾನ್ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಎಡುತ್ತಾ ಇದೀಯಾ, ಜೋಪಾನ ಜೋಪಾನ ಅಂತ. ನೀನು ಮತ್ತೆ ಮತ್ತೆ ನನ್ ಮುಂದೆನೆ ಎಡುತ್ತಾ ಇದೆಯಲ್ಲ. ಹುಷಾರು. ಇವ್ರ ಪಾರ್ಟಿಗೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ರ? ನಾವಲ್ಲಿಗೆ ಹೋಗಿದ್ ಗೊತ್ತಾಗೇನೆ ಇವ್ರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ರ? ಅಂದ್ರೆ ಇವ್ರು ಅಲ್ಲಿಗೆ ಬಂದಿದ್ ನಮಗೋಸ್ಕರನೇ, ನಮಗ್ ತೊಂದರೆ ಮಾಡೋದಕ್ಕೋಸ್ಕರನೇ. ಅಯ್ಯೋ ದೇವ್ರೆ, ನಂಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ. ನನ್ ಮತ್ತೆ ಇಂಥ ತಪ್ಪು ಮಾಡಲ್ಲ. ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಮತ್ತೆ ನನ್ನ ನರ್ಕಕ್ಕೆ ಕಳಿಸ್ಬೇಡ. ಇನ್ನಿಂದ ಯಾವ ತಪ್ಪು ಮಾಡ್ದೆ ಬದುಕ್ತೀನಿ. ಇನ್ಯಾವತ್ತು ದತ್ತಂಗೋಸ್ಕರ ಆಸೆ ಪಡಲ್ಲ. ದೃಷ್ಟ ಜೀವನ ಹಾಳು ಮಾಡೋದು ಇಲ್ಲ. ರಾಕ್ಷಸನ್ ಕೈ ಮಾತ್ರ ಸಿಗಾಕೊಳ್ಳೋ ತರ ಮಾಡ್ಬಿಡೋದವ್ರೆ, ಪ್ಲೀಸ್.
ಈ ಕೈ ಯಾವತ್ತೂ ನಿನ್ನ ಬಿಡಲ್ಲ ದೃಷ್ಟಿ. ಶರಾವತಿ ಚಿಕ್ಕಮ್ಮವ್ರು ಮಾತಾಡ್ತಿರೋದು, ನಾನು ನಿಮ್ಮಿಂದ ನನ್ನ ಬಣ್ಣದ ವಿಷಯನ ಮುಚ್ಚಿಟ್ಟಿರೋದು, ಇವೆರಡರಿಂದನೂ ಏನೋ ಅನಾಹುತ ಆಗುತ್ತೆ ಅನ್ನೋ ಆತಂಕ ಇರ್ಬೋದು ನನಗೆ. ಹೇಗೆ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಿ. ನಾಳೆ ನನ್ನ ಬಣ್ಣದ ಸತ್ಯ ಗೊತ್ತಾದ್ಮೇಲೂ ನೀವು ನನ್ನ ಕೈ ಹಿಡಿತಿರೋ ಇಲ್ವೋ, ನನ್ನ ನಂಬ್ತಿರೋ ಇಲ್ವೋ? ಬಾ ಕುತ್ಕೋ. ಯಜಮಾನ್ತಿ, ಈ ಮುತ್ತು ತುಂಬಾ ಕಾಸ್ಟ್ಲಿ. ಇದನ್ನ ಅಷ್ಟು ಈಸಿಯಾಗಿ ಕಳ್ಕೋಬೇಡ. ಇದು ಕಣ್ಣು ಒಳಗಿದ್ರೆ ನಿನ್ನ ಗಂಡ ಯಾವಾಗಲೂ ಖುಷಿಯಾಗಿರ್ತಾನೆ. ಹೊರಗೆ ಬಂತು ಅಂದರೆ ನಿನ್ನ ಗಂಡಂಗೆ ತುಂಬ ನೋವಾಗತ್ತೆ. ತಗೋ, ಇದೇನ್ರಿ? ಓಪನ್ ಮಾಡಿ ನೋಡು. ಅಲ್ಲ, ಹಿತ್ಲು ಪುಡಿನ ನನ್ಗೆ ಯಾಕೆ ಕೊಡ್ತಿದ್ದೀರಿ? ಇದಿಲ್ಲದೆ ನಿನ್ನ ದಿನ ಶುರುನೇ ಆಗಲ್ಲ. ಇದಿಲ್ಲದೆ ನಿಂಗೆ ಬೇಜಾರಾಗತ್ತಲ್ವ ದೃಷ್ಟಿ? ಇದನ್ನ ನಿನಗೋಸ್ಕರ ನಾನೇ ತಂದೆ. ಹಾಗಾದ್ರೆ ನಾನು ಇದನ್ನು ಉಪಯೋಗಿಸ್ತಾ ಇರೋದು ನಿಮಗೆ ಮುಖ್ಯ ಗೊತ್ತಿತ್ತಾ? ಹೌದು. ಏನೋ ಬ್ರಹ್ಮಾಸ್ತ್ರ ಅಂದ್ಯಲ್ಲ, ಏನದು? ಹೇಳಲ್ಲ. ಬಾಯಿ ಮುಚ್ಕೊಂಡು ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಪ್ರಾಣ ಪಕ್ಷಿ. ನಾನು ಹೇಳಲ್ಲ.